ಪ್ರಿಯಾಂಕಾ ಶರ್ಮಾ ಸಾವು ಇಡೀ ಅವರ ಫ್ಯಾಮಿಲಿಗೆ ಒಂದು ಆಘಾತಕಾರಿ ವಿಷಯ ಆಗಿರುತ್ತೆ. ಆದರೆ ಇದನ್ನು ಅವರು ಇದರಲ್ಲಿ ಅವ್ರಿಗೆ ಯಾವುದೇ ಥರದ ಅನುಮಾನ ಕಾಣೋದಿಲ್ಲ. ಸೊ ಅವರ ಫ್ಯಾಮಿಲಿ ಏನು ಅನ್ಕೋತಾರೆ ಅಂದರೆ ಅವಳ ಸಾವು ಅನಾರೋಗ್ಯದಿಂದ ಆಗಿದೆ ಅಂತ ಅನ್ಕೋತಾರೆ. ಬಟ್ ಯಾವಾಗ ಇದೇ ಸೇಮ್ ಸಿಂಪ್ಟಮ್ಸ್ ದೇವೇಂದ್ರ ಶರ್ಮಾ ಅವರ ವೈಫು ಅನಿತಾ ಶರ್ಮಾ ಹಾಗೆ ದೇವೇಂದ್ರ ಶರ್ಮಾ ಅವರ ಮೊದಲ ಮಗಳು ದಿವ್ಯಾ ಅರೋರಾ ಶರ್ಮಾಗೆ ಶುರುವಾಗುತ್ತೋ ಆಗ ಅವರಿಗೆ ಅನುಮಾನ ಬರೋಕ್ಕೆ ಶುರುವಾಗುತ್ತೆ. ಇನ್ಫ್ಯಾಕ್ಟ್ ಸೇಮ್ ಸಿಂಪ್ಟಮ್ಸ್ ದೇವೇಂದ್ರ ಶರ್ಮಾ ಅವ್ರಿಗೂ ಬರುತ್ತೆ. ಬಟ್ ಅವರಿಗೆ ಅನಿತಾ ಮತ್ತು ದಿವ್ಯಾ ಶರ್ಮಾಗೆ ಇರುವಷ್ಟು ತೀವ್ರವಾಗಿರೋದಿಲ್ಲ. ಅವರು ತುಂಬ ಮೈನರ್ ಸಿಂಟಮಿಂದ ನರಳ್ತಾ ಇರ್ತಾರೆ. ಅವರಿಗೆ ಅಷ್ಟೊಂದು ಸೀರಿಯಸ್ ಸಿಂಟಮ್ಸ್ ಇರೋದಿಲ್ಲ. ಬಟ್ ಅನಿತಾ ಮತ್ತು ದಿವ್ಯಾ ಶರ್ಮಾ ಅವರನ್ನು ದೆಹಲಿಯ ಶ್ರೀ ಗಂಗಾರಾಮ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಅಲ್ಲಿಯ ಡಾಕ್ಟರ್ಸ್ಗೆ ದೇವೇಂದ್ರ ಶರ್ಮಾ ಅವರ ಮನೆಯಲ್ಲಿ ನಡೆದ ಕೆಲವು ಘಟನೆಗಳು ಹಾಗೆ ಅವರ ಇಡೀ ಫ್ಯಾಮಿಲಿಗೆ ಸೇಮ್ ಸಿಂಟಮ್ಸ್ ಇರುವಂಥ ಒಂದು ಕೇಸನ್ನು ನೋಡಿ ವಿಚಿತ್ರ ಅನಿಸುತ್ತೆ. ಹಾಗೆ ಅನುಮಾನ ಬರೋಕ್ಕೆ ಶುರುವಾಗುತ್ತೆ. ಸೊ ಇವರಿಬ್ಬರ ಬ್ಲಡ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟನ್ನು ಮಾಡಿದಾಗ ಅವರ ದೇಹದಲ್ಲಿ ಥಾಲಿಯಂ ಅನ್ನೋ ವಿಷ ಪದಾರ್ಥ ಯಥೇಚ್ಛವಾಗಿ ಸಿಗುತ್ತೆ. ಸೊ ಅವರಿಗೆ ಇದು ಒಂದು ರೀತಿಯ ಗಾಬರಿಯನ್ನು ತರುತ್ತೆ. ಯಾಕೆಂದರೆ ಥಾಲಿಯಂ ಅನ್ನೋದು ಅಷ್ಟು ಸುಲಭವಾಗಿ ಯಾರ ಕೈಗೆ ಸಿಗುವಂಥ ಅಥವಾ ಯಾರು ಬೇಕೋ ಅವ್ರು ಕೊಂಡ್ಕೊಳ್ಳುವಂಥ ಪದಾರ್ಥ ಆಗಿರೋದಿಲ್ಲ. ಥಾಲಿಯಂ ಅನ್ನೋ ಒಂದು ಪದಾರ್ಥ ತನ್ನ ಫ್ಯಾಮಿಲಿಯ ಮೆಂಬರ್ಸ್ಗೆ ಹಾಗೆ ತನಗೆ ದೇಹದ ಒಳಗೆ ಸೇರಿದೆ ಅನ್ನೋದು ದೇವೇಂದ್ರ ಶರ್ಮಾ ಅವ್ರಿಗೆ ಗೊತ್ತಾಗ್ತಿದ್ದಂಗೆ ಅವರು ತಮಗೆ ಗೊತ್ತಿರುವಂಥ ಕೆಲವೊಂದಿಷ್ಟು ಸೀನಿಯರ್ ಡಾಕ್ಟರ್ಸ್ಗಳನ್ನು ಕನ್ಸಲ್ಟ್ ಮಾಡ್ತಾರೆ. ಸೊ ಆಗ ಅವರುಗಳು ಕೆಲವು ಸಜೆಷನ್ ಏನಂದರೆ ಊಟದ ಮುಖಾಂತರ ಆಗಿರ್ಬೋದು, ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಆಗಿರ್ಬೋದು, ನೀರಿನ ಮುಖಾಂತರ ಆಗಿರ್ಬೋದು, ಇದರಿಂದನೇ ಇದು ಸೇರಿದೆ ಅನ್ನೋದು ಅವರ ಸಲಹೆ ಆಗಿರುತ್ತೆ. ದೇವೇಂದ್ರ ಶರ್ಮಾ ಅವರು ತುಂಬಾ ಅನುಮಾನ ಪಡೋದಕ್ಕೆ ಇದೊಂದು ಕಾರಣ ಆಗುತ್ತೆ. ಸೊ ಆಗ ದೇವೇಂದ್ರ ಶರ್ಮಾ ಅವರಿಗೆ ನೆನಪಿಗೆ ಬರೋದು ಒಂದು ಘಟನೆ. ಜನವರಿ 31, 2021 ಏನಾಗುತ್ತೆ, ದೇವೇಂದ್ರ ಶರ್ಮಾ ಅವರ ಮನೆಗೆ ಅವರ ಅಳಿಯ ವರುಣ್ ಅರೋರಾ ಬರ್ತಾರೆ. ಸೊ ಅವ್ರು ಖಾಲಿ ಕೈಯಲ್ಲಿ ಬಂದಿರೋದಿಲ್ಲ. ಅವರು ಒಂದು ಫಿಶ್ ಕರಿಯನ್ನು ಮಾಡ್ಕೊಂಡ್ಬಂದಿರ್ತಾರೆ. ಸೊ ಅವರು ಏನು ಹೇಳ್ತಾರೆ, ನಾನಿದ್ರು ನನ್ನ ಕೈಯಾರೆ ಮಾಡಿದ್ದೀನಿ, ಇದರ ಟೇಸ್ಟ್ ನೋಡಿ ಅಂತ ಅವ್ರು ಕೊಡ್ತಾರೆ. ಸುಮಾರು ಮಧ್ಯಾಹ್ನದ ಸಮಯಕ್ಕೆ ಬಂದಿರ್ತಾರೆ ಅವರು. ಸೊ ದೇವೇಂದ್ರ ಶರ್ಮಾ ಏನು ಮಾಡ್ತಾರೆ, ಅವ್ರಿಗೂ ಕೂಡ ತಿನ್ನೋದಕ್ಕೆ ಆಫರ್ ಮಾಡ್ತಾರೆ. ಬಟ್ ಅವರು ಕೆಲವು ಕಾರಣಗಳನ್ನು ನೀಡಿ ಅದನ್ನು ತಿನ್ನೋದಿಲ್ಲ. ಅವ್ರ ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ಆ ಫಿಶ್ ಕರಿಯನ್ನು ತಿನ್ನಿಸಿನೇ ಅವರು ಅಲ್ಲಿಂದ ಮನೆಗೆ ತೆರಳುತ್ತಾರೆ. ಇದು ದೇವೇಂದ್ರ ಶರ್ಮಾ ಅವರಿಗೆ ಅನುಮಾನಕ್ಕೆ ಎರಡನೇ ಕಾರಣ. ಯಾಕಂದರೆ ಆಲ್ರೆಡಿ ಅಳಿಯ ಮತ್ತು ಮಾವನ ನಡುವೆ ಕೆಲವೊಂದಿಷ್ಟು ಮನಸ್ತಾಪಗಳಾಗಿರುತ್ತೆ. ಯಾವಾಗ ತನಗೆ ಗೊತ್ತಿಲ್ಲದೇ ತನ್ನ ಹೆಂಡತಿಯ ಅಬೋಷನನ್ನು ಮಾಡಿಸಿದ್ರು ಅನ್ನೋದು ಗೊತ್ತಾಗತ್ತಲ್ಲ, ಅವಾಗಿಂದನೇ ಅಳಿಯ ಮತ್ತು ಮಾವನ ನಡುವೆ ಮನಸ್ತಾಪ ಇರುತ್ತೆ. ಏನೂ ಇಲ್ಲದೇ ದಿಢೀರಂತ ಬಂದು ಫಿಶ್ ಕರಿಯನ್ನು ಅಳಿಯ ತಿನ್ನಿಸೋದು ಅಂದಾಗ ಅವರಿಗಿಲ್ಲಿ ಅನುಮಾನ ಬರೋಕ್ಕೆ ಶುರುವಾಗುತ್ತೆ. ಅಟ್ ದ ಸೇಮ್ ಟೈಮ್ ಮಾರ್ಚ್ 22, 2021 ಅನಿತಾ ಶರ್ಮಾ ಅಂದರೆ ದೇವೇಂದ್ರ ಶರ್ಮಾ ಅವರ ಹೆಂಡತಿ ಸಾವನ್ನಪ್ತಾಳೆ. ಸೊ ಇದು ಅವರಿಗೆ ತುಂಬಾ ಒಂದು ಆಘಾತಕಾರಿ ವಿಷಯ ಆಗುತ್ತೆ. ಅಟ್ ದ ಸೇಮ್ ಡೇ ಅವ್ರು ಏನು ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಅಂದರೆ ಇಂದ್ರಪುರಿ, ದೆಹಲಿಯಲ್ಲಿರುವಂಥ ಇಂದ್ರಪುರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ನ ಕೊಡ್ತಾರೆ. ಅವರು ಏರಿಯಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ತಾರೆ. ಅಳಿಯನ ಮೇಲೆ ಅನುಮಾನಾಸ್ಪದವಾಗಿ ಒಂದು ಈ ಥರ ಆಗಿದೆ, ನನಗೆ ಇವ್ರ ಮೇಲೆ ಅನುಮಾನ ಇದೆ ಅಂತ ಒಂದು ಕಂಪ್ಲೇಂಟನ್ನು ಅಲ್ಲಿ ಲಾಂಚ್ ಮಾಡ್ತಾರೆ. ಅಟ್ ದ ನೆಕ್ಸ್ಟ್ ಡೇ ಅಂದರೆ 23 ಮಾರ್ಚಲ್ಲಿ ದೆಹಲಿಯ ಪೊಲೀಸರು ವರುಣ್ ಅರೋರಾ ಅವರನ್ನು ಅರೆಸ್ಟ್ ಮಾಡ್ತಾರೆ. ಅವರ ಮನೆಯನ್ನು ಇನ್ವೆಸ್ಟಿಗೇಟ್ ಮಾಡಿದಾಗ ನಿಜಕ್ಕೂ ಅಲ್ಲಿ ಶಾಕಿಂಗ್ ವಿಷಯಗಳು ಗೊತ್ತಾಗುತ್ತೆ. ನಿಮಗೆ ನಾನು ಥಾಲಿಯಂ ಅನ್ನೋ ಒಂದು ವಿಷ ಪದಾರ್ಥದ ಬಗ್ಗೆ ಹೇಳಬೇಕು. ಥಾಲಿಯಂ ಅನ್ನೋದನ್ನು ನಾವು ಇಂಡಸ್ಟ್ರಿಯಲ್ ಪರ್ಪಸ್ ಆಗಿ ಯೂಸ್ ಮಾಡ್ತಾರೆ. ಕೆಲವೊಂದಿಷ್ಟು ಮೆಡಿಕಲ್ ಪರ್ಪಸ್ಗೂ ಕೂಡ ಯೂಸ್ ಮಾಡ್ತಾರೆ. ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಯಲ್ ಆಗಿರ್ಬೋದು ಅಥವಾ ಗ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಈ ಒಂದು ಪದಾರ್ಥವನ್ನು ಬಳಸ್ತದೆ. ಇದು ತುಂಬಾ ವಿಷಕಾರಿ ಪದಾರ್ಥ. ಹಾಗೆ ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಇದನ್ನು ಕೆಟ್ಟದಾಗಿ ಯೂಸ್ ಮಾಡೋರಿಗೆ ಇದರಲ್ಲಿ ಬಣ್ಣ ಇಲ್ಲ, ಇದಕ್ಕೆ ಬಣ್ಣ ಇಲ್ಲ, ವಾಸನೆ ಇಲ್ಲ, ಪ್ಲಸ್ ಇದಕ್ಕೆ ಯಾವುದೇ ಥರದ ಟೇಸ್ಟ್ ಇಲ್ಲ. ಇದು ಸ್ಲೋ ಪಾಯ್ಸನ್ ಆಗಿ ವರ್ಕ್ ಮಾಡುತ್ತೆ. ಅವನ ಒಳಗಿರುವ ಅಂಗಾಂಗಗಳನ್ನು, ಹಾರ್ಟ್ ಆಗಿರ್ಬೋದು, ಕಿಡ್ನಿ, ಲಿವರ್ಗಳನ್ನು ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಸೊ ಯಾವಾಗ ಪೊಲೀಸರು ವರುಣ್ ಅರೋರಾ ಅವರನ್ನು ಅರೆಸ್ಟ್ ಮಾಡಿ ಅವರ ಮನೆಯನ್ನು ಜಾಲಾಡ್ತಾರೆ, ಅವರಿಗೆ ಅಲ್ಲಿ ಥಾಲಿಯಂನ ಬಾಟ್ಲ್ಗಳು ಸಿಗುತ್ತೆ. ಸೊ ಸುಮಾರು 20 to 25 ಗ್ರಾಮ್ ಅಷ್ಟು ಥಾಲಿಯಂನ ತರಿಸ್ಕೊಂಡಿರ್ತಾರೆ. ಸುಮಾರು ಒಂದು 22,000 to 25,000 ಆಗ್ಬೋದು. ಅದಕ್ಕೆ ನಿಮಗಿಲ್ಲಿ ಇನ್ನೊಂದು ಆಶ್ಚರ್ಯಕರ ವಿಷಯ ಏನು ಗೊತ್ತಾ, ಈ ಒಂದು ಥಾಲಿಯಂ ಅನ್ನೋದನ್ನು ನಾವು ಈಸಿಯಾಗಿ ಆಗೋದಿಲ್ಲ. ಲೈಸೆನ್ಸ್ ಇಲ್ಲದೆ ಇದು ನಮಗೆ ಸಿಗೋದಿಲ್ಲ. ಸೊ ಇದನ್ನು ಥಾಲಿಯಮನ್ನು ತರಿಸ್ಕೊಳ್ಳೋದಕ್ಕೆ ವರುಣ್ ಅರೋರಾ ತನ್ನ ಮಾವ ಕೆಲಸ ಮಾಡ್ತಾ ಇದ್ದಂಥ ಒಂದು ಕಂಪನಿ, ಅಂದರೆ ತನ್ನ ಮಾವ ಮತ್ತು ಸಹೋದರರು ಕಟ್ಟಿರುವಂಥ ಒಂದು ಕಂಪನಿ ಹೋಮಿಯೋಪತಿಕಲ್ ಲ್ಯಾಬ್ ಪ್ರೈವೇಟ್ ಲಿಮಿಟೆಡ್ನ ಡೂಪ್ಲಿಕೇಟ್ ನೇಮನ್ನು ಬಳಸಿ, ಅದೇ ಕಂಪನಿಯನ್ನು ಹೆಸರನ್ನು ಬಳಸಿ ಮಟೀರಿಯಲನ್ನು ತರಿಸ್ಕೊಂಡಿರ್ತಾನೆ. ಇದನ್ನು ತನ್ನ ಮನೆಗೆ ಡೆಲಿವರಿ ತೊಗೊಂಡಿರೋದಲ್ಲ, ಮಲ್ಟಿಪಲ್ ಪ್ಲೇಸ್ಗಳಲ್ಲಿ ಬೇರೆ ಬೇರೆ ಜಾಗದಲ್ಲಿ ಇದನ್ನು ಅವನು ಡೆಲಿವರಿ ತೊಗೊಂಡಿರ್ತಾನೆ. ಇದಕ್ಕೆ ಪೇಮೆಂಟನ್ನು ಕೂಡ ಅವನು ತನ್ನ ತಾಯಿಯ ಅಕೌಂಟಿಂದನೇ ಪೇಮೆಂಟ್ ಮಾಡಿರ್ತಾನೆ. ಇದೆಲ್ಲ ಕೂಡ ವರುಣ್ ಅರೋರಾನೇ ಇದನ್ನು ಮಾಡಿದಾನೆ ಅನ್ನೋದಕ್ಕೆ ಸಾಕ್ಷಿ ಆಗುತ್ತೆ. ಪ್ಲಸ್ ಇಲ್ಲಿ ಇನ್ನೊಂದು ಶಾಕಿಂಗ್ ವಿಷಯ ಏನಂದರೆ, ವರುಣ್ ಅರೋರಾ ಇದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಇನ್ಸ್ಪೈರ್ ಆಗಿ ಎಲ್ಲಿಂದ ತೊಗೊಂಡಿರೋದು ಅಂದರೆ, ಸದ್ದಾಮ್ ಹುಸೇನ್
ಅವರ ರಾಜಕೀಯ ಎನಿಮಿಗಳನ್ನಾಗಿರ್ಬೋದು ಅಥವಾ ಅವರ ಎನಿಮಿಗಳನ್ನ ಕೊಲ್ಲೋದಕ್ಕೆ ಈ ಒಂದು ಪದಾರ್ಥವನ್ನು ಯೂಸ್ ಮಾಡ್ತಾ ಇದ್ರು ಅನ್ನೋದನ್ನ ತಿಳ್ಕೊಂಡು ಇನ್ಸ್ಪೈರ್ ಆಗಿ ತನ್ನ ಹೆಂಡತಿ ಇಡೀ ಫ್ಯಾಮಿಲಿಯನ್ನ ವರುಣ್ ಅರೋರಾ ಬಲಿ ತಗೋತಾನೆ. ಸದ್ಯಕ್ಕೆ ವರುಣ್ ಅರೋರಾ ಮೇಲೆ 3 ಮರ್ಡರ್ ಚಾರ್ಜ್ಗಳು ನಡೀತಾ ಇದೆ. ಇಲ್ಲಿ ದುಃಖಕರ ಸಂಗತಿ ಅಂದರೆ ದೇವೇಂದ್ರ ಶರ್ಮಾ ಅವರ ಮನೆಯಲ್ಲಿ ಈಗ ಸದ್ಯಕ್ಕೆ ಉಳ್ಕೊಂಡಿರೋದು ದೇವೇಂದ್ರ ಶರ್ಮಾ ಅವ್ರು ಮಾತ್ರ. ಅವರ 2 ಮಕ್ಕಳು ಹಾಗೆ ಅವರ ಹೆಂಡತಿ 2 ತಿಂಗಳ ಅಂತರದಲ್ಲಿ ಇಡೀ ಅವರ ಫ್ಯಾಮಿಲಿಯನ್ನೇ ಅವರು ಕಳ್ಕೊಂಡ್ರಿ. ಸೊ ಒಂದು ನಂಬಿಕೆ ಅವರ ತಂದೆಯ ಪುನರ್ಜನ್ಮ ಆಗ್ತಾ ಇತ್ತೋ ಇಲ್ವೋ ಯಾರಿಗೆ ಬೇಕಾಗಿತ್ತು. ತನಗೆ ಮುದ್ದಾದ 2 ಮಕ್ಕಳಿದ್ವು, ಹೆಂಡತಿ ಇದ್ಲು, ಬಡತನದಲ್ಲಿ ಒದ್ದಾಡ್ತಿದ್ದೀನಿ ಅನ್ನುವಂಥ ಪರಿಸ್ಥಿತಿ ಇರಲಿಲ್ಲ. ಸುಮಾರು ತಿಂಗಳಿಗೆ 4 ಲಕ್ಷ ರೂಪಾಯಿದಷ್ಟು ಬಾಡಿಗೆ ಬರುವಂಥ ಒಬ್ಬ ವ್ಯಕ್ತಿ ತನ್ನ ತಂದೆಯ ಪುನರ್ಜನ್ಮವನ್ನು ತಡೆದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ, ಪುನರ್ಜನ್ಮ ಅಂತ ಯಾರಿಗೆ ಗೊತ್ತಿರುತ್ತೆ ಅದು. ಸೊ ಅದರಾಗಿ ಮೇಲಾಗಿ ತನ್ನ ಹೆಂಡತಿಯ ಆರೋಗ್ಯವನ್ನು, ತನ್ನ ಹೆಂಡತಿಯ ಹೆಲ್ತನ್ನು ಕೂಡ ಗಮನಿಸದೆ ಅವರು ಅಬೋಷನ್ ಮಾಡಿಸಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಡೀ ಫ್ಯಾಮಿಲಿಯನ್ನೇ ಇಲ್ಲಿ ಬಲಿ ತೊಗೊಂಡಿದೆಯಲ್ಲ, ಇದು ನಿಜಕ್ಕೂ ವಿಷಾದವಾದ. ವರುಣ್ ಅರೋರಾಗೆ ತುಂಬ ಕಠಿಣವಾದ ಶಿಕ್ಷೆ ಆಗಬೇಕು. ಇನ್ನೂ ಕೂಡ ಅವ್ರ ಮೇಲೆ ಕೇಸ್ ಟ್ರಯಲ್ ನಡೀತಾ ಇದೆ. ಶಿಕ್ಷೆ ಆದರೆ ಅದು ಮರಣದಂಡನೆ ಆಗಬೇಕು. ಇಂಥ ವ್ಯಕ್ತಿಗಳು ಬದುಕಿದ್ದು ಕೂಡ ಸತ್ತಂಗೆನೆ. ಮತ್ತೆ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಚಾನಲ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಸ್ನ ಲೈಕ್ ಮಾಡಿ. ಜೈ ಹಿಂದ್.